Hello everyone, welcome back to our session number 2. ಸೆಷನ್ ಒನ್ ಅಲ್ಲಿ ಸುಮಾರು ಪ್ರೋಗ್ರಾಮ್ಸ್ ಸರ್ ಇಷ್ಟೊಂದು ಚಿಕ್ಕದಾಗಿ ನಮ್ಗೆ ಬರೆಯಕ್ಕೆ ಬರಲ್ಲ. ಇದು ಇಷ್ಟೊಂದು ಚಿಕ್ಕದಾಗಿ ಬರೆಯಕ್ಕೆ ಬರಲ್ಲ, ಅಥವಾ ಏಯ್ತ್ ಒನ್ ಅಲ್ಲಿ ಈ ತರ ಬರೆಯಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಅದು ಒಂದು ದಿನಕ್ಕೆ ಬರೋದಲ್ಲ. ಸೊ ಗ್ರ್ಯಾಜುಲಿ ಲೆಂತಿ ಪ್ರೋಗ್ರಾಮೇ ಬರೀರಿ, ತೊಂದರೆ ಇಲ್ಲ. ಲೆಂತಿಯಸ್ಟ್ ಪ್ರೋಗ್ರಾಮೇ ಬರೀರಿ, ತೊಂದರೆ ಇಲ್ಲ. ಚಿಕ್ಕದು ಮಾಡೋದಕ್ಕೆ ತುಂಬ ವರ್ಷ ಬೇಕು. ಆ್ಯಂಡ್ ನೀವು ಯಾರು ಕೋಡಿಂಗ್ ಕಾಂಪಿಟೇಷನ್ಗೆ ಹೋಗ್ತಾ ಇಲ್ಲ. ಸೊ ಸದ್ಯಕ್ಕೆ ಪ್ರೋಗ್ರಾಮಿಂಗ್ ಶುರು ಮಾಡಿ, ವಿಚ್ ಯು ಪೀಪಲ್ ಹ್ಯಾವ್ ಡನ್. ಚಿಕ್ಕ ಚಿಕ್ಕ ಲಾಜಿಕ್ ಬರೀರಿ. ಚಿಕ್ಕ ಲಾಜಿಕ್ ಹೋಗ್ತಾ ಹೋಗ್ತಾ ಲೆಂತಿ ಆಗುತ್ತೆ. ಸೊ ಹೆದರ್ಕೋಬೇಡಿ, ಅಯ್ಯೋ ಹಿಂಗೆ ಬರೆಯೋಕೆ ಬರಲ್ವಲ್ಲ. ಇದು ನನಗೆ ಒಂದು ದಿನದಲ್ಲಿ ನನಗೂ ಬಂದಿಲ್ಲ. ಚಿಕ್ಕ ಲಾಜಿಕ್ ಬರೀತಾ ದೊಡ್ಡ ಪ್ರೋಗ್ರಾಮ್ ಆಗುತ್ತೆ. ಅಥವಾ ದೊಡ್ಡ ಲಾಜಿಕ್ನ ಈ ಥರ ಒಂದೇ ಲೈನಲ್ಲಿ ಬರೆಯೋದು ನೀವು ಹೋಗ್ತಾ ಹೋಗ್ತಾ ಕಲಿತೀರಾ. ಚಿಕ್ಕದಾಗಿ ಶುರು ಮಾಡಿ. ಪ್ರೋಗ್ರಾಮಲ್ಲಿ ಎಕ್ಸ್ಪೆಕ್ಟೇಷನ್ ಏನು ಅಂದರೆ, ನೀವು ಪ್ರೋಗ್ರಾಮ್ ಬರೆದು ಕಂಪೈಲ್ ಮಾಡಿದಾಗ ಎರರ್ ಬರಬಾರ್ದು. ಲಾಜಿಕ್ ಎರರ್ ಎಲ್ಲರಿಗೂ ಆಗುತ್ತೆ. ಲಾಜಿಕ್ ಎರರ್ ಎರರ್ನ ಹೋಗ್ತಾ ಹೋಗ್ತಾ ಕಲಿಯೋಣ. ದಟ್ ಈಸ್ ನಾಟ್ ಅನ್ ಇಶ್ಯೂ. ಸೊ ಸೆಷನ್ 2 ಅಲ್ಲಿ ಪ್ರೋಗ್ರಾಮ್ ನಂಬರ್ 10 ತಗೋತಾ ಇದ್ದೀನಿ. ಅಕ್ಸೆಪ್ಟ್ ದ ನಂಬರ್ ಆ್ಯಂಡ್ ಚೆಕ್ ಇಟ್ ಇಸ್ ಲೀಪ್ ಇಯರ್ ಆರ್ ನಾಟ್. ತುಂಬ ಸಿಂಪಲ್ ಎಕ್ಸಾಂಪಲ್ ಮಾಡೋಣ, ಆಮೇಲೆ ಆ್ಯಸ್ ಯೂಶುವಲ್ ಇಂಪ್ರೂವೈಸ್ ಮಾಡ್ತಾ ಹೋಗ್ತೀನಿ ನಾನು. ದಿಸ್ ಇಸ್ ಅವರ್ ಪ್ರೋಗ್ರಾಮ್ ನಂಬರ್ 10, ಸೆಷನ್ ನಂಬರ್ 2 ಆನ್ 29 Jan. ಎರಡೇ ಪ್ರೋಗ್ರಾಮ್ ಈ ಸೆಷನಲ್ಲಿ, ಆಯಿತಾ. ಒಂದು ಲೀಪ್ ಇಯರ್, ಫಸ್ಟ್ ಚಿಕ್ಕ ಲಾಜಿಕ್ ಬರೀತೀನಿ, ಆಮೇಲೆ ಪ್ರೋಗ್ರಾಮ್ ನಂಬರ್ 11. ಓಕೆನಾ? ಸೊ ಫಸ್ಟು ಈ ಥರ ಲಾಜಿಕ್ ಬರಿಬೋದು ಅಂತ ಶುರು ಮಾಡಿ, ಆಮೇಲೆ ಬೇರೆ ಪ್ರೋಗ್ರಾಮ್ಸ್ ಕೊಡ್ತೀನಿ. ಅಲ್ಲಿ ಯು ಶುಡ್ ಅಪ್ಲೈ ಆಲ್ ದಿಸ್ ನಾಲೆಡ್ಜ್. ಇವೆಲ್ಲ ನಾಲೆಡ್ಜ್ನ ಅಪ್ಲೈ ಮಾಡಿ ಬರೆಯೋಕ್ಕೆ ಶುರು ಮಾಡಿ. 29 ಇದು ಪ್ರೋಗ್ರಾಮ್ ನಂಬರ್ 10. ಆಲ್ಟ್ aprg10.c 10 ಪ್ರೋಗ್ರಾಮು. ಆಲ್ ಡಬ್ಲ್ಯೂ ಝೂಮ್ ಹ್ಯಾಶ್ ಇನ್ಕ್ಲೂಡ್ stdio.h. ನಾನು ಬರೀತಾ ಇವೆಲ್ಲ ಬರೆಯಲ್ವಲ್ಲ ಪ್ರೋಗ್ರಾಮು. ದಟ್ ಇಸ್ ಸ್ಟಾರ್ಟ್ ಆಫ್ ಪ್ರೋಗ್ರಾಮ್, ಎಂಡ್ ಆಫ್ ಪ್ರೋಗ್ರಾಮ್, ತೊಂದರೆ ಇಲ್ಲ. ನನಗೆ ಪ್ರೋಗ್ರಾಮಲ್ಲಿ ಲಾಜಿಕ್ ಇಂಪಾರ್ಟೆಂಟು, ಔಟ್ಪುಟ್ ಇಂಪಾರ್ಟೆಂಟು. ಆ ಲಾಜಿಕ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸ್ಟಾರ್ಟ್ ಆಫ್ ಪ್ರೋಗ್ರಾಮ್, ಕಾಪಿ ಪೇಸ್ಟ್, ಆಮೇಲೆ ಕಲೀರಿ. ಫಸ್ಟು ಎಲ್ಲ ಲೈನು ನೀವು ಟೈಪ್ ಮಾಡೋದನ್ನು ಕಲಿಬೇಕು. ನನಗೀಗ ಟೈಮ್ ಮೇಜಲ್ಲಿ ಬೇಕಾಗಿರೋದು ಲಾಜಿಕ್ಗೆ. ಸೊ ನಾನು ಒಂದು ಇಯರ್ ಕೊಡ್ತೀನಿ, ಇಂಟ್ ಇಯರ್. ನೀವು ಏನು ಬೇಕಾದ್ರೂ ಇಷ್ಟು ತಗೊಳ್ಳಿ, ಬಟ್ ಲೆಟ್ ಇಟ್ ಬಿ ಸಮ್ ಮೀನಿಂಗ್ಫುಲ್ ಒನ್. ಎಂಟರ್ ದಿ ಇಯರ್. ಎಂಟರ್ ದಿ ಇಯರ್ ಇನ್ 4 digits. ಇದನ್ನು ಹೇಳ್ಬಿಡಿ. ಅಂದರೂ ಒಂದು ತಪ್ಪು ಕೊಟ್ಟರೆ ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ದೇ ಹ್ಯಾವ್ ದಿ ಫ್ರೀಡಮ್. ಆ್ಯಂಡ್ ಇದು ಬರೀ ಇಂಟ್ ಅಷ್ಟೇ. ಅವನು 32,767 ಕೊಡ್ಬೋದು, ದಟ್ ಈಸ್ ಫೈನ್. ಅಡ್ರೆಸ್ ಆಫ್ ದಿ ವೇರಿಯಬಲ್ ಇಯರ್, ಇದಕ್ಕೊಂದು ಹೆಸರು ಅಷ್ಟೇ. ಈಗ ನಮಗೆ ಗೊತ್ತಿರೋ ಸಿಂಪಲ್ ಲಾಜಿಕ್ ಏನು ಅಂದರೆ, ಇದನ್ನ ಮಾಡ್ 4 ಮಾಡ್ಬಿಟ್ಟು ರಿಮೈಂಡರ್ ತಗೊಳ್ಳಿ. ಇಂಟ್ ರಿಮೈಂಡರ್ ಬೇಕು ಅಂದರೆ ಅದೊಂದು ವೇರಿಯಬಲ್ ತಗೊಳ್ಳಿ. ರಿಮೈಂಡರ್ ವೇರಿಯಬಲ್ ಇಸ್ ಈಕ್ವಲ್ ಟು ಇಯರ್ ಮಾಡ್ 4. ಮಾಡ್ 4 ಮಾಡಿದ್ರೆ ಮುಗೀತು, ಲೀಪ್ ಇಯರ್. ಇಫ್ ರಿಮೈಂಡರ್ ಇಸ್ ಈಕ್ವಲ್ ಟು 0, ಇಷ್ಟೇ, ಮುಗದೇ ಹೋಯ್ತು ಪ್ರೋಗ್ರಾಮ್. ನಿಮಗೆ ಈ ಲಾಜಿಕ್ ಹೊಳಿಬೇಕಷ್ಟೆ. ಓಕೆ, ಲೀಪ್ ಇಯರ್ ಅಂದರೆ ಎವ್ರಿ 4 years ಬರುತ್ತೆ. ಮಾಡ್ಯುಲಸ್ ಆಫ್ 4 ಮ್ಯಾಥಮೆಟಿಕ್ಸ್, ನನಗೆ ಸಿಂಪಲ್ ಮ್ಯಾಥಮೆಟಿಕ್ಸ್ ಇದು. ಎಸ್ ನೋ ಅಷ್ಟೇ ಪ್ರಿಂಟ್ ಮಾಡಿದ್ರೆ ಸಾಕು. ನೋ ಮುಗಿದು ಇಷ್ಟೇನಾ ಸರ್? ಇಷ್ಟೇ, ಎಕ್ಸ್ಟ್ರಾ ಲಾಜಿಕ್ಗೆ ಬನ್ನಿ. ರನ್ 2024 ನೀವೇನು ಕೊಟ್ಟು ತಗೊಳುತ್ತೆ. ಈಗ ನೀವೇನಾದರೂ 124 ಕೊಡಿ, ತಗೊಳುತ್ತೆ. ಲೀಪ್ ಇಯರ್ 5, ಲೀಪ್ ಇಯರ್. 32,767 ಕೊಡಿ, ಅದೊಂದು ಇಂಟ್, ಅದನ್ನು ಮರಿಬೇಡಿ. ಬೇಸಿಕ್ ಅದೊಂದು ಈ ನಂಬರ್ ಅಷ್ಟೇ. ನೀವೇನು ಕೊಟ್ಟರು ತಗೊಳುತ್ತೆ, ಎಸ್ ಆರ್ ನೋ. ಸೊ ನೀವು ಕೊಡಬೇಕಾದ್ರೆ ನೀವು
ಯು ಶುಡ್ ಪ್ಲೇ ಅರೌಂಡ್ ವಿತ್ ದಟ್. ಸೊ ನನಗೆ ಇದೊಂದು ಪ್ರೋಗ್ರಾಮ್ ಅಷ್ಟೇ. ಇನ್ಪುಟ್ ತಗೊಳುತ್ತೆ, ರಿಮೈಂಡರ್ ಚೆಕ್ ಮಾಡುತ್ತೆ, ಹೇಳುತ್ತೆ 2011 ನಾಟ್ ಅ ಲೀಪ್ ಇಯರ್. ನೋ, 2025 ನಾಟ್ ಅ ಲೀಪ್ ಇಯರ್. 1100 ಲೀಪ್ ಇಯರ್. ಇದು ನಮ್ಮ ಪ್ರಕಾರ, ಈ ಪ್ರೋಗ್ರಾಮ್ ಪ್ರಕಾರ ಲೀಪ್ ಇಯರ್. ಬಟ್ ಆದರೆ ಇದು ಲೀಪ್ ಇಯರ್ ಅಲ್ಲ. ನಾನು ಬರೆದಿರೋ ಎಕ್ಸ್ಟ್ರಾ ಲಾಜಿಕ್ಗೆ ನೀವು ಕೋಡ್ ಬರೀತಾ ಹೋಗೋದು. ಸೊ ಈ ಥರ ರಿಮೈಂಡರ್ ತಗೊಂಡು ಮಾಡ್ತೀನಿ ಅಂದರೆ ದೆನ್ ಇಟ್ ವಿಲ್ ಬಿ ಟೂ ಟಫ್. ಅದನ್ನು ಈ ರಿಮೈಂಡರ್ನ ಇಲ್ಲೇ ಬರ್ಕೊಳ್ಳೋದನ್ನು ಕಲಿಬೇಕು. ದಟ್ ಈಸ್ ಇಯರ್ mod 4. ಹಿಂಗೆ ಬರೆಯೋದು. ಸ್ಪೇಸ್ ಕೊಟ್ಟರು ಕೊಡದೇ ಇದ್ರು ವರ್ಕ್ ಆಗುತ್ತೆ. ಆವಾಗ ನಮಗೆ ಈ ಲೈನು ಕಡಿಮೆ ಆಗುತ್ತೆ. ಇಲ್ಲ ಸರ್ ನಾನು ಬರ್ಕೋತೀನಿ ಅಂದರೆ ಖಂಡಿತ ಬರ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬಟ್ ನೆಕ್ಸ್ಟ್ ಬರೆಯೋ ಎಷ್ಟೋ ಕಂಡೀಷನ್ಗೆ ನಾನು ಎಲ್ಲನೂ ಬರಿಬೇಕಾಗುತ್ತೆ. ಸೊ ಅಲ್ಲಿಗೆ ನನಗೆ 3 ರಿಮೈಂಡರ್ ಬೇಕು. ಒಂದು 4 ಇಯರ್ಸು, ಒಂದು 100 ಇಯರ್ಸು, ಒಂದು 400 ಇಯರ್ಸ್. ರಿಮೈಂಡರ್ 2 ಕೊಟ್ಟಿರೋ ವರ್ಷನ ಪರ್ಸೆಂಟೇಜ್ 100 ಮಾಡಿ 100 ಇಯರ್. ರಿಮೈಂಡರ್ 3 ಇಸ್ ಈಕ್ವಲ್ ಟು ಇಯರ್ ಪರ್ಸೆಂಟೇಜ್ ಅಂದರೆ ರಿಮೈಂಡರ್ ಕಂಡಿಡಿಯೋಕ್ಕೆ 400. ಈ ಮೂರನ್ನು ಚೆಕ್ ಮಾಡಿ. ಈ ಪ್ರತಿಯೊಂದನ್ನು ಆ ಕಂಡೀಷನ್ಗೆ ಅಡ್ಜಸ್ಟ್ ಮಾಡಬೇಕು ನಾನೀಗ. ಸೊ ನನ್ನ ಹತ್ರ 3 ವೇರಿಯೇಬಲ್ ಇಲ್ಲ. ಸೊ 3 ವೇರಿಯೇಬಲ್ ತಗೊಳ್ಳಿ. ರಿಮೈಂಡರ್ 1, ರಿಮೈಂಡರ್ 2, ರಿಮೈಂಡರ್ 3. ಆಯಿತಾ? ಇಲ್ಲ ಇನ್ನೂ ಡೀಟೇಲ್ ಆಗಿ ಬರ್ತೀನಿ. ಇದು ರಿಮೈಂಡರ್ 4ಗೆ, ಇದು ರಿಮೈಂಡರ್ 100ಗೆ, ಇದು ರಿಮೈಂಡರ್ 400ಗೆ. ಏನು ಬೇಕಾದ್ರೂ ಹೆಸರು ಕೊಡಿ, ನೇಮಿಂಗ್ ಅಷ್ಟೇ. ಸೊ ಇಲ್ಲೇನು ಆಗುತ್ತೆ ಅವಾಗ? ಇದು ರಿಮೈಂಡರ್ 4ಗೆ, ರಿಮೈಂಡರ್ 100ಗೆ, 100 ಇಯರ್ಸ್ ಚೆಕ್ ಮಾಡಿದ್ರೆ ಇದು ರಿಮೈಂಡರ್ 400ಗೆ. ನೀವು ಏನು ಬೇಕಾದ್ರೂ ವೇರಿಯೇಬಲ್ ನೇಮ್ ಕೊಡಿ, ಎಷ್ಟು ಬೇಕಾದ್ರೂ ತಗೊಳ್ಳಿ. ಸೊ ಈಗ ರಿಮೈಂಡರ್ 1 ಈಗ ನಾವು ಬರೀತಾ ಹೋಗ್ಬೇಕಾಗಿರುತ್ತೆ. ರಿಮೈಂಡರ್ 4 ಇಸ್ ಈಕ್ವಲ್ ಟು 0 ಅಂದರೆ ಎವ್ರಿ 4 ಇಯರ್ಸ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಈಗ ನಾನು ಇಷ್ಟು ಈಸಿಯಾಗಿ ಬರೆಯಕ್ಕೆ ಆಗಲ್ಲ. ಈಗ ಇಲ್ಲೊಂದು ಇಫ್ ಎಲ್ಸ್ ಬರುತ್ತೆ. ಈಗೇನು ಗೊತ್ತಾ, ಒಂದು ನಂಬರ್ ತಗೊಳ್ಳೋಣ. 1200 ಲೀಪ್ ಇಯರಾ? ಹೌದು. ಫಸ್ಟ್ 4ಅಲ್ಲಿ ಡಿವೈಡ್ ಆಯ್ತಾ? ಆಯಿತು. 100ಅಲ್ಲಿ ಡಿವೈಡ್ ಆಯ್ತಾ? ಆಯಿತು. 400ಅಲ್ಲಿ ಡಿವೈಡ್ ಆಯ್ತಾ? 3 ಡಿವೈಡ್ ಆದರೆ ದೆನ್ ಇಟ್ ಈಸ್ ಅ ಲೀಪ್ ಇಯರ್. ಫಸ್ಟ್ ಇದನ್ನು ಬರ್ದ್ಬಿಡೋಣ, ಆಮೇಲೆ ಇಂಪ್ರೂವೈಸ್ ಮಾಡಿ. 4ಅಲ್ಲಿ ಡಿವೈಡ್ ಆಯ್ತಾ? ಆಯಿತು. ನೆಕ್ಸ್ಟ್ 100ಅಲ್ಲಿ ಡಿವೈಡ್ ಆಯ್ತಾ? ಆಯಿತು. 4ಅಲ್ಲಿ ಡಿವೈಡ್ ಆಗಿ 100ಅಲ್ಲಿ ಡಿವೈಡ್ ಆಯಿತು. 400ಅಲ್ಲೂ ಆಗ್ಬೇಕದು. ಇಲ್ಲೊಂದು ಇಫೆಲ್ಸ್ ಬರುತ್ತೆ. 4ಅಲ್ಲಾಗಿ 100ಅಲ್ಲಾಗಿ 400ಅಲ್ಲೂ ಆಗಬೇಕು. 3ರಲ್ಲೂ ಆದರೆ ಮಾತ್ರ ಲೀಪ್ ಇಯರ್. ಇದು 100ಸಲ್ಲಿ ಬಂದರೆ. ಈಗ 4ಅಲ್ಲಿ ಬರುತ್ತೆ, 100ಅಲ್ಲಿ ಬರುತ್ತೆ, 400ಅಲ್ಲಿ ಬರಲ್ಲ. ಸೊ ಅದು 1100 ಅಂತ ಲೆಕ್ಕ, ವಿಚ್ ಇಸ್ ನೋ. ಈಗ ಏನು ನೋಡ್ಬೇಡಿ, 100 ಅಲ್ಲಿ ನೋಡೋಣ. 1100 ನೋ ಅಂತಾನೆ ಬರಬೇಕು. ಕರೆಕ್ಟ್. 1200 ಎಸ್ ಬರಬೇಕು. 1300 ನೋ ಬರಬೇಕು. 1400 ಗಮನ ಇಟ್ಟು ನೋಡ್ತಾ ಇರಿ, ನೋ. 1500 ನೋ. ನಿಲ್ಲಿಸ್ಬೇಡಿ, 2000ವರೆಗೂ ಮಾಡಿ, ನೋ. 1600 400 ಮೂರಲ್ಲೂ ಬರುತ್ತೆ. ಮೂರಲ್ಲೂ ಬಂದರೆ ಎಸ್. 1700 ಬರಬಾರ್ದು. ಟೆಸ್ಟ್ ಮಾಡಬೇಕು ನಿಮ್ಮ ಪ್ರೋಗ್ರಾಮ್ನ. ದಿಸ್ ಇಸ್ ಟೆಸ್ಟಿಂಗ್. ನೀವು ಯಾರು ಟೆಸ್ಟಿಂಗ್ ಕೋರ್ಸ್ ಮಾಡೋ ಮೂಡಲ್ಲಿ ಇದ್ರೆ ಇದೇ ಟೆಸ್ಟಿಂಗ್. 1800 ನೋ. 1900 ನಾನು ಸ್ವಲ್ಪ ಫಾಸ್ಟ್ ಆಗಿದ್ದೀನಿ, ನೋ. 2000 ಎಸ್. 2100 ನೋ. ಸಾಕು ಅಲ್ಲಿವರೆಗೂ ಇದ್ರೆ ಹೆಚ್ಚು ನಾವೆಲ್ಲ ಅಲ್ವಾ? ಸಾಕು. 2200 300 ಎಲ್ಲ ನೋಡ್ಕೊಡಿ. ಸರಿ, ಈಗ ಏನಾಗೋಯ್ತು ಗೊತ್ತಾ? ಈ ಥರ ಆಗಿರೋದ್ರಿಂದ 2024 ಎಸ್ ಬರುತ್ತಾ ನೋ ಬರುತ್ತಾ ಗೊತ್ತೇ ಇಲ್ಲ, ಏನು ಗೊತ್ತಾಗ.
ಇದೇನು ಹಿಂಗಾಗೋಯ್ತು. ಸೊ 4 ಅಲ್ಲೇ ಬರಲಿಲ್ವಾ? ಫಸ್ಟ್ ಕಂಡೀಷನ್ 4 ಎವ್ರಿ 4 years 2024. ಎಸ್, ಬರ್ತಲ್ಲ. 2011 ನೋ, ನೋ ಬರುತ್ತೆ. 4 ಅಲ್ಲೇ ಬರ್ತಲ್ಲ. ಬರುತ್ತೆ. ಈಗ ಒಂದೊಂದೇ ಚೆಕ್ ಮಾಡೋಣ. 4 ಅಲ್ಲಿ ಬರುತ್ತೆ, 100 ಅಲ್ಲಿ ಬರುತ್ತೆ, 400 ಅಲ್ಲಿ ಬರುತ್ತೆ. ಎಸ್, 4 ಇದು ಬಂದ್ರೆ 100 ಅಲ್ಲೇ ಬರ್ತಾ ಇಲ್ಲ ಅದು. ಲೈಕ್ 2024 100 ಅಲ್ಲಿ ಬರಲಿಲ್ಲ ಅಂದ್ರೆ ಟು ಇದ ಲೀಪ್ ಇಯರ್. ಹೆಂಗ್ ಗೊತ್ತಾಯ್ತು ಸರ್ ಅಂದ್ರೆ ಸಿಂಪಲ್. ಎಲ್ಲಿವರೆಗೂ ಹೋಗ್ತೀವಿ, ಎಲ್ಲಿಂದ ಹೋಗ್ತೀವಿ, ಇದು ಎಸ್. ಈಗ ಎಲ್ಲ ಇಶ್ಯೂಸ್ ಫಿಕ್ಸ್ ಆಗೋಯ್ತು. ಈಗ ನಾನು 2024ನ ರನ್ ಮಾಡಿ ತೋರಿಸ್ತೀನಿ. 2024 4 ಅಲ್ಲಿ ಬರುತ್ತಾ? 3ಕ್ಕೆ ಕ್ಯಾಲ್ಕುಲೇಟ್ ಆಗ್ಬಿಡುತ್ತೆ ಬಿಡಿ. 4 ಅಲ್ಲಿ ಬಂತು, ಒಳಗಡೆ ಬರ್ತೀನಿ. 100 ಅಲ್ಲಿ ಬರಲ್ಲ. 100 ಅಲ್ಲೇ ಬರಲ್ಲ ಅಂದ್ರೆ 400 ಅಲ್ಲೂ ಬರಲ್ಲ. ಟೇಬಲ್ಸ್ ಅಲ್ಲಿ ನನಗೆಲ್ಲ ಟೇಬಲ್ಸ್ ಡೈರೆಕ್ಟ್ ಆಗಿ ಲೀಪ್ ಇಯರ್. ಫಸ್ಟ್ ಇದರ್ಥ ಆಯ್ತಾ? ಯಾರಿಗಾರ ಡೌಟ್ ಇದ್ರೆ ಇಲ್ಲೇ ಕ್ಲಾರಿಫೈ ಮಾಡ್ಕೊಳ್ಳಿ. 4 ಅಲ್ಲಿ ಬಂತು ಅಂದ್ರೆ ಅದು ಲೀಪ್ ಇಯರ್. 4 ಅಲ್ಲಿ ಬಂತು, 100 ಅಲ್ಲಿ ಬರಲ್ಲ ಅಂದ್ರೆ ಈ ಇಫ್ಗೆ ಎಲ್ಸ್ ಪಾರ್ಟ್ ಇದು. ಬಂದ್ರೆ 3 ಬರಬೇಕು. 400 400 ಲೀಪ್ ಇಯರ್. ಸೊ 2100 ನೋಡೋಣ, ಅದು ಲೀಪ್ ಇಯರ್ ಅಲ್ಲ. 4 ಅಲ್ಲಿ ಬರುತ್ತೆ. ಇದು 3 ಕ್ಯಾಲ್ಕುಲೇಷನ್ ಬರ್ಕೊಂಡಿರೋದು ನಾನು. 4 ಅಲ್ಲಿ ಬಂತು, 100 ಅಲ್ಲಿ ಬಂತು. ಈಗ 400 ಟೇಬಲ್ ಅಲ್ಲಿ ಅದು ಬರ್ತಾ ಇಲ್ಲ ಅಂದ್ರೆ ಈ ಇಫ್ಗೆ ಎಲ್ಸ್ ಪಾರ್ಟು ನೋ. ಕರೆಕ್ಟ್ ಆಗಿದೆ. ಇದನ್ನ ಚಿಕ್ಕದು ಮಾಡ್ತೀನಿ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಇದನ್ನೇ ಯೂಸ್ ಮಾಡ್ಕೋತೀನಿ, ಇದನ್ನೇ ಯೂಸ್. ಸೊ ತುಂಬಾ ಚಿಕ್ಕ ಪ್ರೋಗ್ರಾಮ್ ಯಾವುದು ಗೊತ್ತಾ? ಇದೆ. ಪರ್ಸೆಂಟೇಜ್ 4 ಮಾಡಿದ್ರೆ ಮುಗಿದೋಯ್ತು. ಸೊ ಮ್ಯಾಥಮೆಟಿಕಲ್ ಲೂನಾರ್ ಕ್ಯಾಲ್ಕುಲೇಷನ್ ಏನೋ ಬೇರೆ ಇದೆ. ನಮ್ಗೆ ಅಷ್ಟೊಂದು ಡೀಪಾಗಿ ಮ್ಯಾಥ್ಸ್ ಕಲಿಬೇಕಾಗಿಲ್ಲ. ನನ್ನ ಪ್ರಕಾರ ಇದೊಂದು ಮಲ್ಟಿಪ್ಲಿಕೇಶನ್ ಟೇಬಲ್ ಅಲ್ಲಿ ಚೆಕ್ ಮಾಡಬೇಕಷ್ಟೇ. 4 ಟೇಬಲ್, 400 ಟೇಬಲ್, 100 ಟೇಬಲ್ ಅಲ್ಲಿ ಚೆಕ್ ಮಾಡ್ತೀನಿ. ಇದನ್ನ ಚಿಕ್ಕದು ಮಾಡೋದಕ್ಕೆ ಆ್ಯಂಡ್ ಆರ್ ಬರಿಬೇಕು. ಆ್ಯಂಡ್ ಆರ್ ಬೇಕಾದ್ರೆ ಇನ್ನೊಂದು ದಿನ ಆರಾಮಾಗಿ ನೀವು ಆ್ಯಂಡ್ ಆರ್ ಅಲ್ಲಿ ಕಂಫರ್ಟಬಲ್ ಆದ್ಮೇಲೆ ಟ್ರೈ ಮಾಡಿ. ಇಲ್ಲ ಆನ್ಲೈನಲ್ಲಿ ಹುಡುಕಿ ಚೆಕ್ ಮಾಡ್ಬಿಟ್ಟು ಅದನ್ನೇ ಕಾಪಿ ಪೇಸ್ಟ್ ಮಾಡಿ, ದಟ್ ಇಸ್ ಫೈನ್. ಬಟ್ ಯು ಶುಡ್ ನೋ ಎಕ್ಸಾಕ್ಟ್ಲಿ ದಿ ಲಾಜಿಕ್. ಓಕೆನಾ? ಇದು ಪ್ರೋಗ್ರಾಮ್ ನಂಬರ್ 10. ಈಗ ಪ್ರೋಗ್ರಾಮ್ ನಂಬರ್ 11. ಫಸ್ಟ್ ಯಾವಾಗಲೂ ನಿಮಗೆ ಇನ್ಪುಟ್ ಔಟ್ಪುಟ್ ಗೊತ್ತಿರಬೇಕು. ಈ ಇನ್ಪುಟ್ ಇದು ಬರಬೇಕು ಅಂದ್ರೆ 3 ನಂಬರ್ ಸೇಮ್ ಇರಬೇಕು. ಪ್ರಿಂಟ್ ದೇ ಆರ್ ಈಕ್ವಲ್. ಪ್ರಿಂಟ್ ಇಫ್ ಎನಿ 2 ನಂಬರ್ಸ್ ಆರ್ ಈಕ್ವಲ್. ಆಯ್ತಾ? ಇದನ್ನ ಇಂಪ್ರೂವೈಸ್ ಮಾಡ್ತಾ ಹೋಗ್ಬೇಕು ನಾವು. ಸೊ ಫಸ್ಟ್ ನಂಬರ್ ಇದು 2 ನಂಬರ್ ಈಕ್ವಲ್, ಇದು ಇದು. ಆಮೇಲೆ ಗ್ರೇಟರ್ ಲೆಸರ್ ಚಿಕ್ಕ ಚಿಕ್ಕ ಇಫೆಲ್ಸ್ ಬರೀತಾ ಹೋಗ್ತೀನಿ. ಓಕೆನಾ? ಸೊ ಈ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಈ ಪ್ರೋಗ್ರಾಮ್ಸ್ ಎಲ್ಲ ಕ್ಲೀನಾಗಿ ಗಟ್ಟೊಡಿರಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ದೊಡ್ಡ ಲಾಜಿಕ್ ಕೊಟ್ಟಾಗ ನೀವು ಟ್ರೈ ಮಾಡಬೇಕು. ಸೊ ಇದೇ ನಿಮ್ಮ ಬೇಸ್. ಇದನ್ನ ನಿಮ್ಗೆ ಯೋಚನೆ ಮಾಡಕ್ ಬರಲಿಲ್ಲ ತೊಂದರೆ ಇಲ್ಲ, ಅದಕ್ಕೆ ನಾನೇ ಹೇಳ್ಕೊಡ್ತೀನಿ. ದೊಡ್ಡ ಪ್ರೋಗ್ರಾಮ್ ಬಂದಾಗ ನೀವು ಮಾಡಬಹುದು ಈ ಲಾಜಿಕ್ ಗಳು ಇಟ್ಕೊಂಡು. ಸೊ ನೆಕ್ಸ್ಟ್ ಇಸ್ ಅವರ್ 11th ಪ್ರೋಗ್ರಾಮ್. ಸೊ 10th ಪ್ರೋಗ್ರಾಮ್ನ ಕಾಪಿ ಹೊಡ್ಕೊಂಡ್ಬಿಡ್ತೀನಿ. ಪ್ರಿಂಟರ್ ಸ್ಕ್ಯಾನರ್ ತೆಗಿತೀನಿ. ನನ್ಗೆ 1-2 ಲೈನ್ ಈಸಿ ಆಗುತ್ತೆ ಅಂತ, ಜಸ್ಟ್ ಟು ಸೇವ್ ಟೈಮ್. ಸೊ ನನಗೆ 3 ಇನ್ಪುಟ್ ಬೇಕು. ನಮ್1, ನಮ್2, ನಮ್3. ಈ ವೇರಿಯೇಬಲ್ ಇದ್ರೂ ಏನು ಮಾಡಲ್ಲ. ಸ್ಟಾರ್ಟ್ ಆಫ್ ಪ್ರೋಗ್ರಾಮ್, ಎಂಟರ್ 3 ನಂಬರ್ಸ್. ಸ್ಕ್ಯಾನರ್ಸ್ ಅಲ್ಲಿ 3% ಬರುತ್ತೆ. ಸ್ಪೇಸು ಕಾಮ ಕೊಡಬೇಡಿ. %, ನಮ್1, ಕಾಮ %, ನಮ್2, ಕಾಮ %, ನಮ್3. ಕಲರ್ ಕಾಂಬಿನೇಷನ್ ನೋಡ್ಕೊಂಡು ಕಲ್ತ್ಕೊಳ್ಳಿ. ಈಗ ಇಷ್ಟು ಡಿಲೀಟ್. ಇಫ್
ಎಲ್ಸ್ ಫಸ್ಟ್ ಬರುತ್ತೆ. ನಾನು ಫಸ್ಟ್ ಚೆಕ್ ಮಾಡೋದು ಈಕ್ವಲ್ ಅಂತ. num1 is equal to num2 and num1 num2 is equal to num3. 1 2 2 ಮತ್ತೆ 3 ಎರಡು 3 ಈಕ್ವಲ್ ಆದ್ರೆ given 3 numbers are equal ಎಲ್ಸ್ ಏನಾದ್ರು ಒಂದು ಬರೀಬೇಕು, ಅದನ್ನ ಆಮೇಲೆ ಬರ್ಕೊಳ್ಳೋಣ. ಸೊ ಎಲ್ಸ್ ಒಳಗಡೆ ಇಫ್ ಎಲ್ಸ್ ಬರೀತೀನಿ ಅಂದ್ರೆ ಇನ್ನೊಂದು ಇಫ್ ಎಲ್ಸ್. ಈಗ ಯಾವ್ದು ಗ್ರೇಟರ್ ಅಂತ ಹೆಂಗ್ ಕಂಡು ಹಿಡಿಯೋದು ಅಲ್ವಾ? ನಮ್1 ಇಟ್ಕೊಳ್ಳೋಣ. num1 greater than num2 and num1 greater than num3. ಎರಡಕ್ಕೂ ಗ್ರೇಟರ್ ಆದ್ರೆ first number is greater. ಬರೀ ಇಷ್ಟು ನೋಡ್ಕೊಳ್ಳಿ. ಇಫ್ ಎಲ್ಸ್, ಈ ಎಲ್ಸ್ ಅಲ್ಲಿ ಸದ್ಯಕ್ಕೆ ಸುಮ್ಮನೆ ಒಂದು ಫಿಲ್ಟರ್ ಬರೀತೀನಿ. ಗೊತ್ತಿಲ್ಲ ಏನ್ ಬೇಕಾದ್ರೂ ಬರೀಬೇಕು ಅಲ್ವಾ? ಜಸ್ಟ್ ಮೇಕ್ ಯು ಪೀಪಲ್ ಕಂಫರ್ಟಬಲ್, ಏನಾದ್ರು ಬರೀ. ಈಗ 12 12 12 ಮೂರು 12 ಕೊಟ್ಟಿದ್ದೀನಿ. ಈವನ್ ನಂಬರ್ಸ್ ಆರ್ ಈಕ್ವಲ್. ತುಂಬಾ ಸಿಂಪಲ್. ಫಸ್ಟ್ ನಂಬರ್ 12, ಸೆಕೆಂಡ್ ನಂಬರ್ 3, ನೆಕ್ಸ್ಟ್ ನಂಬರ್ 8. ಈಗ ಫಸ್ಟ್ ನಂಬರ್ ಗ್ರೇಟ್. ಈಗ ಸೆಕೆಂಡ್ ನಂಬರ್ ಗ್ರೇಟರಾ ಥರ್ಡ್ ನಂಬರ್ ಗ್ರೇಟರಾ ಬರೀಬೇಕು ಅಂದ್ರೆ ಇಲ್ಲಿ 1, ಫಸ್ಟ್ ನಂಬರ್ 12, ಸೆಕೆಂಡ್ ನಂಬರ್ 23, 45. ಈಗ ಅದು ಗೊತ್ತಿಲ್ಲ ಅಂತ ಹೇಳಿದ್ರು, ಆಯ್ತಾ? ಸೊ ಪ್ರಾಬ್ಲಮ್ ಏನು ಅಂದ್ರೆ ನಮ್ಗೆ ಈಕ್ವಲ್ ಆದ್ರೆ ಗೊತ್ತು, num1 ಗ್ರೇಟರ್ ಆದ್ರೆ ಗೊತ್ತು, ಆಯ್ತಾ? num2 num3 ಈಕ್ವಲ್ ಅದನ್ನ ಇಲ್ಲೇ ಚೆಕ್ ಮಾಡಬೇಕು. ಇಫ್ ಸಿಂಪಲ್ ಇಫ್ ಇದು ಎಲ್ಸ್ ಬರಲ್ಲ. ಈ ಪ್ರಿಂಟರ್ ಇಲ್ಲಿ ಬರುತ್ತೆ, ಟ್ಯಾಪ್ ಕೊಟ್ಕೊಳ್ಳಿ ಬೇಕು ಅಂದ್ರೆ. ಇದ್ರ ಒಳಗಡೆ num2 is equal to num3 ಆಗಿದ್ರೆ num1 ಗ್ರೇಟರ್ ಬಿಟ್ಬಿಡಿ. ನೀವು ಎಲ್ಲಿದ್ದೀರಾ ಆ ಬ್ಲಾಕ್ ಅಲ್ಲಿ ಯಾರು ಗ್ರೇಟರ್? num1 ಗ್ರೇಟರ್. num2 num3 ಈಕ್ವಲ್ ನಂಗೆ ಗೊತ್ತಿಲ್ಲ. ಈಕ್ವಲ್ ಆಗಿದ್ಯಾ ಅಂತ ಅವ್ರಿಬ್ಬರನ್ನ ಚೆಕ್ ಮಾಡ್ತೀನಿ. ಸೆಕೆಂಡ್ ಅಂಡ್ ಥರ್ಡ್ ನಂಬರ್ಸ್ ಆರ್ ಈಕ್ವಲ್. ಇಲ್ಲಿ ಮುಗಿತು. ಎಲ್ಸ್ ಬಂದ್ರೆ ಮೊದಲನೇ ಮೂರು ಈಕ್ವಲ್ ಅಲ್ಲ, ಮೊದಲನೇದು ಗ್ರೇಟರ್ ಅಲ್ಲ, ಇನ್ನು ಉಳ್ಕೊಂಡಿರೋರು ಯಾರು? ಸೆಕೆಂಡ್ ನಂಬರ್ ಗ್ರೇಟರ್ ಅಥವಾ ಥರ್ಡ್ ನಂಬರೇ ಗ್ರೇಟರ್ ಆಗಿರ್ಬೇಕು. ಸೆಕೆಂಡ್ ನಂಬರ್ ಅಥವಾ ಥರ್ಡ್ ನಂಬರೇ ಗ್ರೇಟರ್ ಆಗ್ಬೇಕು, ಮೊದಲನೇದಂತೂ ಗ್ರೇಟರ್ ಅಲ್ಲ. ಇಫ್ ಈಗ ಎರಡೇ ನಂಬರ್ ನಿಮ್ಮ ಹತ್ರ ಇರೋದು, ಉಳ್ಕೊಂಡಿರೋದು, ಮೊದಲನೇದೋಯ್ತು num2 ಗ್ರೇಟರ್ ದ್ಯಾನ್ num3. ಗ್ರೇಟರ್ ಅಂತ ಚೆಕ್ ಮಾಡಿ. ಮೊದಲನೇ ನಂಬರ್ ಗ್ರೇಟರ್ ಅಲ್ಲ ಅಂತ ಆಗೋಯ್ತಲ್ಲ, num2 ಅಥವಾ num3 ಗ್ರೇಟರ್ ಆಗಿರ್ಲೇಬೇಕು. ಇಲ್ಲೇನು ಪ್ರಿಂಟ್ ಆಫ್ ಬರುತ್ತೆ? ಸೆಕೆಂಡ್ ನಂಬರ್ ಇಸ್ ಗ್ರೇಟರ್. ಸೆಕೆಂಡ್ ನಂಬರ್ ಈಸ್ ಗ್ರೇಟರ್. ಈಗ ಉಳ್ಕೊಂಡಿರೋ ಎರಡು ನಂಬರ್ ಅಲ್ಲಿ ಸೆಕೆಂಡ್ ಒನ್ ಗ್ರೇಟರ್ ಅಲ್ಲ ಅಂದಮೇಲೆ ಥರ್ಡ್ ಒನ್ ಗ್ರೇಟರ್. ಅಷ್ಟೇ ಸಿಂಪಲ್. ಎರಡೇ ನಂಬರ್ ಇದೆ, ಒನ್ ಮುಗಿದೋಯ್ತು ಬಿಡಿ, ಒನ್ ಮೇಲೆ ಮುಗಿದೋಯ್ತು. ಥರ್ಡ್ ನಂಬರ್ ಈಸ್ ಗ್ರೇಟರ್. ಯಾರು ಗ್ರೇಟರ್ ಅಂತ ಆಗೋಯ್ತಾ? ಈಗ ಈಕ್ವಲ್ ಇದ್ದಾರೋ ಇಲ್ವಂತ ಚೆಕ್ ಮಾಡಿ. ಇದ್ರೊಳಗಡೆ ಒಂದು ಇಫ್ ಬರುತ್ತೆ, ಅವರಿಬ್ರು ಈಕ್ವಲ್ ಅಂತ. ಉಳ್ಕೊಂಡವ್ರು ಯಾರು? 1 ಮತ್ತು 3. ಇಫ್ ಅಷ್ಟೇ. num1 is equal to num3 ಬರುತ್ತೆ. ಇಲ್ಲಿ ಥರ್ಡ್ ನಂಬರ್ ಗ್ರೇಟರ್ ಆಗಿರೋದ್ರಿಂದ 2 ಮತ್ತೆ 1 ಇವರಿಬ್ರು ಈಕ್ವಲ್ ಆಗುತ್ತೆ.
ಈ ಪ್ರೋಗ್ರಾಮ್ ನೀವು ಇನ್ನೊಂದ್ಸತಿ ನೋಡಿದಾಗ ಐಡಿಯಾ ಬರುತ್ತೆ. ಇಲ್ಲೇನು ಪ್ರಿಂಟ್ ಹಾಕ್ಬೇಕು, 1 and 2 are equal. ಇಲ್ಲಿ ಯಾರು ಗ್ರೇಟರು? 1 and 3 are equal. ನೀವು ಈ ಪ್ರೋಗ್ರಾಮ್ನ ನೀವು ಮಾಡಬೇಕಾದ್ರೆ ಇಟ್ ಮೈಟ್ ಟೇಕ್ ಟೈಮ್ ಫಾರ್ ಯು ಪೀಪಲ್. ಸೊ 3 ನಂಬರ್ ಗ್ರೇಟರ್ಗೆ ಇಷ್ಟು ದೊಡ್ಡ ಪ್ರೋಗ್ರಾಮ್ ಬಂತು, ಹೌದಾ? ದಿಸ್ ದಿ ಕ್ವಶನ್ ಫ್ರಮ್ ಬದ್ರಿ. ಆದರೆ ಈಗ ನನ್ನ ಹತ್ರ 4 ನಂಬರ್ ಬಂದರೆ ಏನಾಗುತ್ತೆ, 5 ನಂಬರ್ ಬಂದರೆ ಏನಾಗುತ್ತೆ? ಪ್ರೋಗ್ರಾಮ್ ಎಷ್ಟು ದೊಡ್ಡದಾಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಮಗೆ ಲೂಪ್ಸ್ ಮತ್ತು ಅರೇಸ್ ಹೆಲ್ಪ್ ಮಾಡುತ್ತೆ. 3 ನಂಬರ್ 2 ನಂಬರ್ ಓಕೆ, 4 ನಂಬರ್ ಬರುತ್ತೆ, 5 ನಂಬರ್ ಬರುತ್ತೆ, 3, 10, 20 ನಮಗೆ ಗ್ರೇಟರ್ಸ್ ಬೇಕು. ಸೊ ಪ್ರೋಗ್ರಾಮ್ ಬರ್ತಾ ಬರ್ತಾ ಲಾಜಿಕ್ ದೊಡ್ಡದಾಗುತ್ತೆ. ಸೊ ಈ 3 ನಂಬರ್ವರೆಗೂ ಓಕೆ, 4 ನಂಬರ್ಗೆ ಪ್ರೋಗ್ರಾಮ್ ವಿಲ್ ಬಿ ಟೂ ಬಿಗ್. ಅದಕ್ಕೆ ಅರೇ ವಿಲ್ ಬಿ ಹೆಲ್ಪಿಂಗ್ ಅಸ್ ಔಟ್ ಇನ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್. ಅರೇ ಮತ್ತು ಲೂಪ್ ತುಂಬ ಹೆಲ್ಪ್ ಮಾಡುತ್ತೆ. ಈಗ ಈ ಪ್ರೋಗ್ರಾಮ್ನ ನಿಮಗೆ ಕೊಡ್ತೀನಿ, ನೀವುಗಳು ಟೆಸ್ಟ್ ಮಾಡಬೇಕು. ಎಲ್ಲ ಥರ ಟೆಸ್ಟ್ ಮಾಡಿ, ಪಾಸಿಟಿವ್ ನೆಗೆಟಿವ್ 3 ಈಕ್ವಲ್ ಕೊಡೋದು, 1 ಗ್ರೇಟರ್ 2 ಕಮ್ಮಿ ಕೊಡೋದು, 1 ಈಕ್ವಲ್ ಕೊಡೋದು. ಸೊ ಈ ಲಾಜಿಕ್ನ ರನ್ ಮಾಡಿ. ಸೊ ಸೆಷನ್ 3 ಈ ಪ್ರೋಗ್ರಾಮ್ನ ರನ್ ಮಾಡೋದು. ಯು ಶುಡ್ ನೋ ಹೌ ಟು ರನ್ ಲೈನ್ ಬೈ ಲೈನ್ ಯೂಸಿಂಗ್ F8. F8 ಅಲ್ಲಿ ರನ್ ಮಾಡಿ. ನಾನು ಕೀಬೋರ್ಡಲ್ಲಿ ಫಂಕ್ಷನ್ ಇಟ್ಕೊಂಡು F8 ಕೊಡ್ಬೇಕು. ನಾನು ಫಂಕ್ಷನ್ ಇಟ್ಕೊಂಡು F8 ಕೊಡ್ತೀನಿ. ಈಗ 3 ಇನ್ಪುಟ್ ಕೊಡ್ತೀನಿ. ಪ್ರೋಗ್ರಾಮ್ ತುಂಬ ದೊಡ್ಡದು, ಬಟ್ ಟೈಮ್ ವೇಸ್ಟ್ ಆಗಲ್ಲ ನೋಡಿ. 3 ಈಕ್ವಲ್ಲ? ಈಕ್ವಲ್. ಈ ಇಫ್ಗೆ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಟ್ಟು ಆಚೆ ಹೋಗೋದು. ಹೊಡೆ 3 ಈಕ್ವಲ್. ಈಗ ಫಸ್ಟ್ ನಂಬರ್ ಗ್ರೇಟರ್ ಕೊಡ್ತೀನಿ. 12, 3, 4 and 4 ಕೊಡ. ಸೊ 3 ಈಕ್ವಲ್ಲ? ಅಲ್ಲ. ಅದಕ್ಕೆ ಎಲ್ಸ್ಗೆ ಬರ್ತೀನಿ. ಎಲ್ಸ್ ಒಳಗಡೆ ಈ ಇಫ್ಗೆ ಇದು ಎಲ್ಸ್. ಸೊ ಈ ಅಲೈನ್ಮೆಂಟ್ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಫಸ್ಟ್ ಒನ್ ಗ್ರೇಟರು, ಕರೆಕ್ಟ್. ಇವೆರಡು ಈಕ್ವಲ್, ಅದಕ್ಕೆ ಸಿಂಪಲ್ ಇಫ್. ಎಲ್ಸ್ ಬರಲ್ಲ. ಇಫ್ ಒಳಗಡೆ ಇಫ್ ಅಷ್ಟೇ. ಇನ್ ಡೈರೆಕ್ಟ್ ಆಗಿ ಎಂಡ್ ಆಫ್ ಪ್ರೋಗ್ರಾಮ್. ಫಸ್ಟ್ ನಂಬರ್ ಇಸ್ ಗ್ರೇಟರ್, 2 and 3 ಆರ್ ಈಕ್ವಲ್. ಈಗ ನಾನು ಥರ್ಡ್ ನಂಬರ್ ಈಕ್ವಲ್ ಕೊಡ್ತೀನಿ. ಫಸ್ಟ್ ನಂಬರ್ 4, ಸೆಕೆಂಡ್ ನಂಬರ್ 4, ಆಮೇಲೆ 12. 3 ಈಕ್ವಲ್ಲ? ಅಲ್ಲ. ಫಸ್ಟ್ ಒನ್ ಗ್ರೇಟರಾ? ಅಲ್ಲ. ಸೆಕೆಂಡ್ ಒನ್ ಗ್ರೇಟರಾ? ಈ ಇಫ್ ಎಲ್ಸ್ ಅಲ್ಲಿ ಇಫ್ ಅದಕ್ಕೆ ಎಲ್ಸಿಗೆ ಬರ್ತೀನಿ. ಗ್ಯಾರಂಟಿ ಥರ್ಡ್ ನಂಬರ್ ಗ್ರೇಟರ್. 2 ಈಕ್ವಲ್ಲ? ಹೌದು. ಈ ಪ್ರೋಗ್ರಾಮ್ ಬರದ ಮೇಲೆ ಈ ತರ ಪ್ರತಿಯೊಂದು ಲೈನ್ಗೂ ಔಟ್ಪುಟ್ನ ಒಂದೊಂದೇ ರನ್ ಮಾಡಿ ಎಲ್ಲಿಗೆ ಹೋಗಿ ನಿಂತ್ಕೋತೀವಿ ಅಂತ ಎಲ್ಲಿಗೆ ಹೋಗಿ ನಿಂತ್ಕೊ. ಸೊ ದಿಸ್ ಟೇಕ್ಸ್ ಟೈಮ್. ಸೊ ನಿಮ್ಗೆ ಎಲ್ಲರಿಗೂ ಪ್ರೋಗ್ರಾಮ್ ಬರೆಯಕ್ಕೆ ಬರುತ್ತೆ ಈಗ, ಬಟ್ ಲಾಜಿಕ್ ಬರೆಯೋದಕ್ಕೆ ಸ್ವಲ್ಪ ದಿನ ತಗೊಳುತ್ತೆ. ನೀವು ಲಾಜಿಕ್ ಬರೆಯೋಕ್ಕೆ ಇಟ್ ಟೇಕ್ಸ್ ಟೈಮ್. ಈ ಪ್ರೋಗ್ರಾಮ್ಸ್ಗಳು ನಿಮ್ಮನ್ನ ಹೆಲ್ಪ್ ಮಾಡುತ್ತೆ. ಓಕೆ, ಈ ಥರ ಒಂದೊಂದೇ ಲೈನ್ ಬರೆದು ಔಟ್ಪುಟ್ ಚೆಕ್ ಮಾಡಿ ಆಮೇಲೆ ಯು ಹ್ಯಾವ್ ಟು ಕೀಪ್ ಮೂವಿಂಗ್. ದಿಸ್ ವಾಸ್ ಮೈ ಸೆಷನ್ ನಂಬರ್ 2 ಆನ್ 29th Jan. ಸೊ 2 ಪ್ರೋಗ್ರಾಮ್ ಹೇಳಿದ್ದೀನಿ. ಜಸ್ಟ್ ಸೊ ಅದನ್ನು ಸೇವ್ ಮಾಡಿಕೊಂಡು ಕೊಟ್ಟಿರ್ತಾರೆ. ಫಸ್ಟ್ ಕಾಪಿ ಮಾಡ್ಕೊಂಡು ಬನ್ನಿ. ಪ್ರೋಗ್ರಾಮ್ 10 ಓಕೆನಾ, ಇಲ್ಲಿವರೆಗೂ. ಸೊ ಇನ್ನೂ ಪ್ರೋಗ್ರಾಮ್ಸ್ ಇದೆ ವಿಚ್ ವಿ ವಿಲ್ ಬಿ ಡೂಯಿಂಗ್ ಆನ್ ಅದರ್ಸ್, ಅಂದರೆ ಬೇರೆ ಡೇಟಾ ಟೈಪ್. ಸದ್ಯಕ್ಕೆ ಇಂಟ್ ಮುಗಿಸಿದ್ದೀವಿ. ಕಂಡೀಷನಲ್ ಸ್ಟೇಟ್ಮೆಂಟ್
But now the question is, what will be there in our session number 3? ಈ ಪ್ರೋಗ್ರಾಮು ನೆಸ್ಟೆಡ್ ಇಫ್ ಬದಲು ಎಲ್ಸ್ ಇಫ್ ಡಾಟಾ ಬರೆದಿದ್ದೀನಿ. ಐ ವಾಂಟ್ ಟು ಟೇಕ್ ಅಪ್ ದಿಸ್ ಪ್ರೋಗ್ರಾಮ್ ಸೊ ದಟ್ ಪೀಪಲ್ ಅಂಡರ್ಸ್ಟ್ಯಾಂಡ್ ದಿ ಎಕ್ಸಿಕ್ಯೂಷನ್. ಎಫ್8 ಯೂಸ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅಂತ. ಜೊತೆಗೆ ಈ ಪ್ರೋಗ್ರಾಮ್ ಇದೆಯಲ್ಲ, ಎಷ್ಟು ನಂಬರ್ ಕೊಡಿ, 2, 3, 4, 5. ಐ ವುಡ್ ಲೈಕ್ ಟು ಗಿವ್ ಯು ಅನ್ ಹಿಂಟ್. ನಿಮಗೆ ಅರೆ ಮತ್ತು ಲೂಪ್ ಏನಕ್ಕೆ ಬೇಕು ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಸೆಷನ್ ನಂಬರ್ 3 is 10 and 11, ಸಾರಿ 9 and 11. 9 ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ, 11 ಅರೆಗೆ ಕನ್ವರ್ಟ್ ಮಾಡ್ತೀನಿ. ಸೊ ಇವತ್ತಿಗೆ ನೀವು ಅರೆ ಕಲಿಯದೇ ಇದ್ರೂ ಪರವಾಗಿಲ್ಲ, ಬಟ್ ಈ ಐಡಿಯಾ ಬರಲಿ ನಿಮಗೆ ಅಂತ. 9 ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ, 11 ಈ ಪ್ರೋಗ್ರಾಮ್ 3 ಬದಲು n ನಂಬರ್, accept 10 numbers and print the greater one. ಅಷ್ಟೇ, ಯಾವುದು ಗ್ರೇಟರ್ ಅಷ್ಟೇ ಪ್ರಿಂಟ್ ಆಗಿದೆ. 2, 3 ಮಿನಿಮಮ್ 2 ಕೊಡ್ಬೇಕು. 2, 3, 4, 5 ಎಷ್ಟಾರು ಇನ್ಪುಟ್ ಕೊಡಲಿ, ಅಷ್ಟರಲ್ಲಿ ಯಾವುದು ಗ್ರೇಟೆಸ್ಟ್ ಅದು ಪ್ರಿಂಟ್ ಆಗುತ್ತೆ. ಸೊ ಈ ಪ್ರೋಗ್ರಾಮು ಇಸ್ ಆನ್ ಲೂಪ್ಸ್ ಆ್ಯಂಡ್ ಅರೇ, ಎರಡೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಆಸ್ ಯೂಶುವಲ್ ಟೇಕ್ ಅ ಬ್ರೇಕ್ ಫಾರ್ 10 minutes and we come back. 9 ಪ್ರೋಗ್ರಾಮ್ನ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡಿ ತೋರಿಸಿ, 11 ಪ್ರೋಗ್ರಾಮ್ನ ಅರೇಗೆ ಕನ್ವರ್ಟ್ ಮಾಡ್ತೀವಿ. ಅರೆ ಕಾನ್ಸೆಪ್ಟ್ ಡೀಟೇಲ್ ಆಗಿ ಇನ್ನೂ ಎಕ್ಸ್ಪ್ಲನೇಷನ್ ಆಗಬೇಕು, ವಿಚ್ ಯು ವಿಲ್ ಡೂ, ಡೋಂಟ್ ವರಿ. ಬಟ್ ಫಸ್ಟು ಅರೆ ಏನಕ್ಕೆ ಬೇಕು ಅಂತ ಐಡಿಯಾ ಬಂದರೆ ನೀವು ಅರೇನ ಕಲಿತೀರ. ಥ್ಯಾಂಕ್ ಯು ವೆರಿ ಮಚ್. 10 minutes break, session number 3.